ಅದು ಯಾವ ತಪ್ಪಿಗಾಗಿ ತಮ್ಮನಿಂದ ನನ್ನ ಮನೆಯಿಂದ ಹೊರಗೆ ಹಾಕಿದೆ ದೇವ. ನನ್ನ ಸೊಸೆ ಕಾಮಿನಿಯನ್ನು ನನ್ನ ಮಗಳೆಂದು ಕೇಳಿಕೊಂಡೆ. ಈ ಮಾವನ ಮೇಲೆ ಇಲ್ಲ ಸಲ್ಲದ ಅಪವಾದ ವರಿಸಿ ಮನೆಯಿಂದ ಹೊರ ಹಾಕಿದಳು ಆ ನನ್ನ ಸೊಸೆ. ಇದನ್ನೆಲ್ಲ ಕಿವಿಯಾರ ಕೇಳಿ ನಾನು ಹೇಗೆ ಬದುಕಲಿಸಿದ್ದ, ಹೇಗೆ ಬದುಕಲಿ? ಸಮಾಧಾನ ಮಾಡಿಕೊಳ್ಳಿ. ಮೊದಲೇ ಮೈಯಲ್ಲಿ ಹುಷಾರಿಲ್ಲ, ಕಣ್ಣು ಬೇರೆ ನೋವು, ಕಣ್ಣೀರು ಸುರಿಸಬೇಡಿ, ಮತ್ತಷ್ಟು ನಾವು ಉಲ್ಬಣಗೊಳ್ಳುತ್ತೇವೆ. ಸಮಾಧಾನ ಮಾಡಿಕೊಳ್ಳಿ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸೀತಾ, ಹೇಗೆ ಸಮಾಧಾನ ಮಾಡಿಕೊಳ್ಳಿ? ಮಾಡದ ತಪ್ಪನ್ನು ತಲೆಯ ಮೇಲೆ ಒತ್ತುಕೊಂಡು ಹೇಗೆ ಸಮಾಧಾನವಾಗಲಿ? ನನ್ನ ತಮ್ಮನೊಬ್ಬ ಶತಮೂರ್ಖ, ಹೆಂಡತಿಯ ಗುಲಾಮ. ಅವನ ವಿದ್ಯಾಭ್ಯಾಸಕ್ಕಾಗಿ ಹಗಲಿರುಳು ದುಡಿದು ಅವನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡಿದೆ. ಅವನನ್ನು ಹಣ ಕೇಳಿದಾಗ ನನ್ನ ತಮ್ಮ ಸರ್ಕಾರಿ ನೌಕರಿ ಹೋಗಲೆಂದು ಅವರಿವರ ಕಾಲು ಬಿದ್ದು ಹಣ ತಂದು ಕೊಟ್ಟ ಈ ಅಣ್ಣನಿಗೆ ಸೊಸೆಯ ಮೇಲೆ ಕಣ್ಣು ಹಾಕಿದ ಕಾಮುಕ ಅನ್ನುತ್ತಿದ್ದಾನೆ ಆ ಮೊಟ್ಟಾಳ. ಹೇಗಿರುವಾಗ ನಾನು ಹೇಗೆ ಬದುಕಲಿ ಸೀತಾ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಸೀತಾ, ಒಂದೊತ್ತಿನ ಕೂಳಿಗಾಗಿ ಹೇಗೆ ಜೀವನ ನಡೆಸುವುದು ನನಗೊಂದು ತಿಳಿಯುತ್ತಿಲ್ಲ ಸೀತಾ, ತಿಳಿಯುತ್ತಿಲ್ಲ. ನೀವು ಸಮಾಧಾನ ಮಾಡಿಕೊಳ್ಳಿ. ನಿಮಗಾಗಿ ನಾನಿದ್ದೀನಿ. ಹೊಟ್ಟೆ ಹಸಿವು ತಾಳೋಕ್ಕಾಗ್ತಾನೆ ಇಲ್ಲ. ನಿಮ್ಮ ಹೊಟ್ಟೆ ತುಂಬಿಸುವ ಭಾರ ನನಗಿರಲಿ. ಇಲ್ಲಿರುವ ನನ್ನ ಸಹೋದರರ ಬಳಿ ಕೈ ಚಾಚಿ ಭಿಕ್ಷೆ ಬೇಡ್ತೇನ್ರಿ. ಭಿಕ್ಷೆಯಿಂದ ನಿಮ್ಮ ಹೊಟ್ಟೆ ತುಂಬಿಸುವ ಭಾರ ನನಗಿರಲಿ. ಅದು ಬಿಟ್ರೆ ಬೇರೆ ಮಾರ್ಗವಿಲ್ಲ ರೀ, ನನಗೆ ಬೇರೆ ಮಾರ್ಗವಿಲ್ಲ. ಅಯ್ಯೋ, ದೇವರ ಮಕ್ಕಳು ನಾವೆಲ್ಲ, ತಿರುಗ ಧನಿಕ ಬೇರೆಲ್ಲ. ಕಲ್ಲನ
ಅನ್ನದಾತರ ನೀಡಿದ ಅನ್ನದಿಂದ ನಿಮ್ಮ ಹೊಟ್ಟೆ ತುಂಬಿಸುವ ಭಾರ ನನಗಿರ್ಲಿ ರೀ, ನನಗಿರ್ಲಿ. ಬನ್ನಿ, ಮೊದಲು ನಿಮ್ಮನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು. ಹೊಟ್ಟೆ ತುಂಬಾ ಹಸಿತಾ ಇದೆ, ಹೊಟ್ಟೆಗೆ ಏನಾದ್ರೂ ತಿನ್ಬೇಕು. ಬನ್ನಿ ಸ್ವಾಮಿ, ಬನ್ನಿ. ವಿಠಲ್ ಚೆನ್ನಪ್ಪ